ಪಿರಿಯಾಪಟ್ಟಣದ ಅರಸು ಕಲಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 2024 ಹಾಗೂ 25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಕೃಷ್ಣೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೊಸಹಳ್ಳಿ ಕೃಷ್ಣೇಗೌಡ ಅವರು ಸಂಘದ ಪ್ರತಿಯೊಂದು ಲೆಕ್ಕಪತ್ರವನ್ನ ಪಾರದರ್ಶಕವಾಗಿ ಎಲ್ಲಾ ಸದಸ್ಯರಿಗೂ ತಿಳಿಸಲು ಇದೇ ಮೊದಲ ಬಾರಿಗೆ ವಾರ್ಷಿಕ ಮಹಾಸಭೆ ಹಮ್ಮಿಕೊಂಡಿದ್ದೇವೆ. ನೌಕರರ ಹಿತ ಕಾಪಾಡಲು ಸಂಘವು ಬದ್ಧವಾಗಿದೆ ಎಂದರಲ್ಲದೆ ನಮ್ಮ ಸರ್ಕಾರಿ ನೌಕರರು ಬಂಧುಗಳು ಕೆಲಸದ ಒತ್ತಡದ ನಡುವೆಯೂ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಆರೋಗ್ಯದ ಕಡೆ ಗಮನ ನೀಡುತ್ತಿಲ್ಲ. ಅವರ ಆರೋಗ್ಯದ ಹಿತ ದೃಷ್ಟಿಯಿಂದ ಅಪೋಲೋ ಆಸ್ಪತ್ರೆ ಸಹಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದೇವೆ. ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ನಿಸರ್ಗಪ್ರಿಯ ಅವರು ಮಾತನಾಡಿ, ನಮ್ಮ ಸರ್ಕಾರಿ ನೌಕರರು ಕೆಲಸದ ಒತ್ತಡದ ನಡುವೆಯೂ ಆರೋಗ್ಯದ ಕಡೆ ಗಮನ ಕೊಡುವುದು ಮುಖ್ಯವಾಗಿರುತ್ತೆ. ಸರ್ಕಾರಿ ನೌಕರರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಕೆಲಸ. ಸೂಕ್ತ ಸಮಯದಲ್ಲಿ ರೋಗದ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯ ಬೆಳವಣಿಗೆ ಎಂದರು. ನಡೆದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿವಿ ದೇವರಾಜ್ ಮಾತನಾಡಿ, ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಆಗಿದೆ. ಸರ್ಕಾರಿ ನೌಕರರ ಸಂಘದ ಆಡಳಿತ ಮಂಡಳಿಯು ಲೆಕ್ಕವನ್ನ ಸದಸ್ಯರಿಗೆ ತಿಳಿಸುವುದು, ಸರ್ಕಾರಿ ನೌಕರರಿಗೆ ತೊಂದರೆ ಆದಾಗ ಅವರ ರಕ್ಷಣೆಗೆ ನಿಂತು ಅವರ ಹಿತವನ್ನ ಕಾಪಾಡುವುದು ಮುಖ್ಯವಾಗಿದೆ. ಸಂಘವು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊರ ತಂದಿರುವ 2026ನೇ ಸಾಲಿನ ದಿನದರ್ಶಿಕೆಯ ಕ್ಯಾಲೆಂಡರ್ ಅನ್ನ ಗಣ್ಯರು ಬಿಡುಗಡೆ ಮಾಡುವ ಜೊತೆಗೆ ಪಿರಿಯಾಪಟ್ಟಣ ತಾಲೂಕಿನಿಂದ ಬಡ್ತಿ ಪಡೆದು ವರ್ಗಾವಣೆಗೊಂಡ ಸರ್ಕಾರಿ ನೌಕರರಾದ ಅರಣ್ಯ ಇಲಾಖೆಯ ಮಹೇಶ್, ಅಬಕಾರಿ ಇಲಾಖೆಯ ಶ್ರೀನಿವಾಸಮೂರ್ತಿ ಹಾಗೂ ನಂಜುಂಡಸ್ವಾಮಿಯವರು ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ನಮ್ಮ ಸಂಘದ ವತಿಯಿಂದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಸಂಘದವರು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ಇಲ್ಲ ಸರ್, ನಾವು ವಾರ್ಷಿಕ ಮಹಾಸಭೆಯನ್ನ ಒಂದು ಒಳ್ಳೆ ಕಡೆ ಚೆನ್ನಾಗಿರೋ ಕಡೆ ಮಾಡಬೇಕು. ವಾರ್ಷಿಕ ಸಭೆಯನ್ನ ನಮ್ಮ ಸದಸ್ಯರು ಎಲ್ರಿಗೂ ಕೂಡ ಒಂದು ಲೆಕ್ಕಪತ್ರವನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಹಾಗೆಯೇ ಈ ಕಾರ್ಯಕ್ರಮದ ಜೊತೆಗೆ ಒಂದು ನಮ್ಮ ತಾಲೂಕಿನ ಸರ್ವ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಮಾಡಬೇಕು ಅಂತೇಳಿ ಸಂಘದ ವತಿಯಿಂದ ತೀರ್ಮಾನ ಮಾಡಲಾಗಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನ ನಾವು ಹಮ್ಮಿಕೊಂಡ್ವಿ. ಅದರಂತೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಾವೆಲ್ಲರಿಗೂ ಕೂಡ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಸಂಘದ ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಮತ್ತೆ ಸಂಘದ ಒಂದು ಚಟುವಟಿಕೆಗಳು ಸುಸೂತ್ರವಾಗಿ ನಡೆಯೋದಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕ ಬಂಧುಗಳು ಪ್ರತಿಯೊಬ್ಬರು ಕೂಡ ಕಾರಣಕರ್ತರು. ಅವರು ನಮಗೆ ಪೂರ್ಣ ಸಪೋರ್ಟ್ ಆಗಿ ನಿಮ್ಗೆ ಎಲ್ಲ ರೀತಿ ಸಹಕಾರವನ್ನ ಕೊಡ್ತೇವೆ ಸರ್, ನೀವು ಮಾಡಿ ಸರ್, ನಮ್ಮ ತಾಲೂಕಿನ ಜನತೆಗೆ ಮತ್ತು ನಮ್ಮ ಸಂಘಕ್ಕೆ ಒಂದು ಒಳ್ಳೇದಾಗಬೇಕು, ನೀವು ಮಾಡಿ ಸರ್ ಅಂತೇಳಿ ಎಲ್ಲ ಬೆಂಬಲವನ್ನ ನೀಡಿರ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳಿಗೆ, ನಿರ್ದೇಶಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಇಂಥ ಒಂದು ಒತ್ತಡದಲ್ಲಿ ಕೆಲಸ ಮಾಡಬೇಕಿದ್ರೆ ನಮಗೆ ನಮ್ಮ ಆರೋಗ್ಯದ ಮೇಲೆ ಗಮನ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಏನು ಸರ್ಕಾರಿ ನೌಕರರ ಸಂಘದಿಂದ ಈ ಒಂದು ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದಾರೆ, ಇದು ಶ್ಲಾಘನೀಯವಾದಂಥ ಕೆಲಸ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳೋ ಥರ ನಾವು ಯಾವ್ದಾದ್ರು ಆರೋಗ್ಯದಲ್ಲಿ ಸಮಸ್ಯೆಗಳಿದೆ ಅದನ್ನ ಮುಂಚೂಣಿಯಲ್ಲಿ ಅರಿತುಕೊಂಡು ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡೆಯೋದು ಒಳ್ಳೆಯದಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಆರೋಗ್ಯ ಶಿಬಿರ ಒಂದು ಒಳ್ಳೆ ಹೆಜ್ಜೆ ಆಗಿರ್ತದೆ. ಇದೇ ರೀತಿ ಒಂದು ಉತ್ತಮ ಕೆಲಸವನ್ನ ಮುಂದೆನೂ ಮಾಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಆಡಳಿತ ಮಂಡಳಿ ಇದೆ, ಪ್ರತಿ ವರ್ಷದ ಕೂಡ ನಮಗೆ ಬರ್ತಕ್ಕಂತಹ ವಂತಿಕೆಗಳೇನಿದೆ, ಬಾಡಿಗೆ ಏನಿದೆ, ಅಲ್ಲಿ ಏನೇನು ವ್ಯವಹಾರಗಳು ನಡೀತಾ ಇದ್ದಾವೆ ಅದೆಲ್ಲವೂ ಕೂಡ ಸಾರ್ವಜನಿಕರಿಗೆ ಅಂದ್ರೆ ನಮ್ಮ ನೌಕರರಿಗೆ ಹೋಗ್ಲಿ. ಇವಾಗ ನಾವು ನಂದು 200 ರೂಪಾಯಿ ಅಂತ ಅನ್ಬಹುದು. ಕಳೆದ 5 ವರ್ಷದಲ್ಲಿ 2019ರಿಂದ 2023ವರೆಗೆ 18.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. 18.5 ಲಕ್ಷ. ಅದು ಕಾರ್ಯಕ್ರಮಗಳು ಏನಾಗಿದೆ ಅಂತ ಹೇಳಿ ಆತ್ಮಾವಲೋಕನ ಇಂದಿನ ಆಡಳಿತ ಮಂಡಳಿ ತಪ್ಪು ಅಂತ ಹೇಳ್ತಿಲ್ಲ, ನೀವು ತಿನ್ಕೊಂಡಿದ್ದೀರಿ ಅಂತ ಹೇಳ್ತಿಲ್ಲ, ಅದನ್ನ ಬಹಿರಂಗವಾಗಿ ಸಭೆ ಮಾಡಿ ಅವ್ರಿಗೆ ತಿಳಿಸ್ಕೊಡಿ ಅಂತ ಹೇಳಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿದ್ದಾರೆ. ಅವರು ಕೂಡ ಎಲ್ಲ ಇಲಾಖೆಯ ಮುಖ್ಯಸ್ಥರು ಏನಾದ್ರೆ
ನಮ್ಗೆಲ್ಲ ಹೆಡ್ ಅವ್ರಿಗೆಲ್ಲ ಗೊತ್ತಾಗ್ಬೇಕು ಎಷ್ಟು ಸಂಘದಲ್ಲಿ ಏನೇ ನಡೀತಾ ಇದೆ, ನಾವೇನು ಗೈಡ್ ಮಾಡ್ಬೇಕು ಅವ್ರಿಗೆ, ನಾವು ಮನವಿ ಮಾಡಿದಾಗ ಗೈಡ್ ಮಾಡ್ಬೇಕು ಅಂತಕ್ಕಂತ ಒಂದು ಅವ್ರಿಗೆ ಜ್ಞಾನ ಇದೆ. ಅದ್ರ ಜೊತೆಗೆ ನಾವು ಈ ವಿಷಯವನ್ನ ತಿಳಿಸಿದಾಗ, ಇಂತಹ ಸಾರ್ವಜನಿಕ ಸಭೆಗಳಲ್ಲಿ ತಿಳಿಸಿದಾಗ ಪ್ರತಿಯೊಬ್ಬ ಸರ್ಕಾರಿ ನೌಕರರಲ್ಲಿ ಮೂಲೆಯಲ್ಲಿರ್ತಕ್ಕಂತಹ ಸರ್ಕಾರಿ ನೌಕರರು ಕೂಡ ವಿಚಾರ ಹೋಗುತ್ತೆ. ಆ ದೃಷ್ಟಿಕೋನವನ್ನ ಇಟ್ಕೊಂಡು ನಾವೆಲ್ಲರೂ ಸೇರಿ ಮಾತಾಡಿ ಚರ್ಚಿಸಿ ಇಲ್ಲ ನಾವು ಸಭೆಯನ್ನ ಮಾಡ್ಲೇಬೇಕು. ಕಳೆದ 5 ವರ್ಷ ಸಂಘ ಇತ್ತು, ಅದನ್ನ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ದೂರ್ತಾ ಇಲ್ಲ. ಬಟ್ 5 ವರ್ಷ ಏನು ಕೂಡ ಚಟುವಟಿಕೆಗಳೇ ಆಗಲಿಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.